ಇವತ್ತು 5 ಅಲ್ಲ 10 ಕೆಜಿಯ ಅಕ್ಕಿಯನ್ನು ಕೊಟ್ಟು ಇಡೀ ರಾಜ್ಯದ ಜನ ಬಡತನದ ನಿರ್ಮೂಲನೆ ಮಾಡಿ ಇವತ್ತು ಸುಭಿಕ್ಷವಾಗಿ ಅನ್ನವನ್ನ ಸ್ವೀಕಾರ ಮಾಡಲಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಣ್ಣ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರವನ್ನ ನೀವು ಅಳಗಳಿದ್ದೀರಲ್ಲ, ನಿಮಗೆ ಈಗ ಯಾಕೆ ನೀವು ಬಿಹಾರದಲ್ಲಿ ಹೊಂಟಿದ್ದೀರಿ ಹತ್ತರಕ್ಕೆ? ನಾಚಿಕೆ ಆಗಲ್ಲ ನಿಮಗೆ ಫಾಲೋ ಮಾಡಕ್ ನಮ್ಮನ್ನ? ಅದನ್ನ ಟೀಕೆ ಮಾಡ್ತೀರಿ, ಇಲ್ಲಿ ಅಲ್ಲಿ ಬಿಹಾರದಲ್ಲಿ ತರ್ತೀರಿ, ನಾಚಿಕೆ ಆಗಲ್ಲ ನಿಮಗೆ? ಇಂಥ ನೀತಿಗೆಟ್ಟ ಕೆಲಸವನ್ನು ಮಾಡಬೇಡಿ. ಯಾವುದನ್ನ ಒಳ್ಳೇದು ಮಾಡಿರ್ತೀವೋ ಅದನ್ನ ಒಳ್ಳೇದು ಅಂತ ಹೇಳಿ, ಕೆಟ್ಟದ್ದನ್ನ ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳಿ. ನಿಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ತೆರಿಗೆಯ ಬಾಬತ್ತಿನ ಹಣವನ್ನು ಕೇಳಲಿಕ್ಕೆ ಜಂತರ್ ಮಂತರಲ್ಲಿ ಇಡೀ ಶಾಸಕರು ಮಂತ್ರಿಮಂಡಲ ಎಲ್ಲ ಹೋಗಿ ಧರಣಿ ಕೂತು ಕೊಟ್ರ. ನೀವು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ರಿ. ಆಂಧ್ರಕ್ಕೆ ಬೇಕಾದಷ್ಟು ಕೊಡ್ತೀರಿ, ಬಿಹಾರ್ಗೆ ಬೇಕಾದಷ್ಟು ಕೊಡ್ತೀರಿ. ಏನ್ ನಿಮ್ಮ ಮನೆದ ಹಂಚ್ಕೊಡಕ್ಕೆ? ಈ ದೇಶದ, ಈ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ನಿಮಗೆ ಮನ ಬಂದಂತೆ ಅಲ್ಲ. ನಮಗೆ ಬರಬೇಕಾದಂತ ಪಾಲನ್ನು ಕೊಡಿ. ಇದು ಒಂದು ಆಂದೋಲನ ಈ ರಾಜ್ಯದಲ್ಲಿ ಆಗಲೇಬೇಕು. ಕೃಷ್ಣ ಬೈರೇಗೌಡರಂತವರ ನೇತೃತ್ವವನ್ನು ವಹಿಸಬೇಕು. ಕೃಷ್ಣ ಬೈರೇಗೌಡರಂತರ ನೇತೃತ್ವವನ್ನು ವಹಿಸಿ ಅಂಕಿ ಅಂಶಗಳನ್ನ ಈ ರಾಜ್ಯದ ಜನತೆಯ ಮುಂದಿಟ್ಟು ಯಾವ ಕೇಂದ್ರ ಸರ್ಕಾರ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಒಕ್ಕೂಟದಲ್ಲಿ ಒಂದು ಅಟಾನಮಸ್ ಬಾಡಿ ಯಾರು ಪ್ರಶ್ನೆ ಮಾಡಂಗಿಲ್ಲ. ಈ ದೇಶದ ಪ್ರಧಾನಮಂತ್ರಿಯು ಪ್ರಶ್ನೆ ಮಾಡಂಗಿಲ್ಲ. ಯಾರಿಗೆ ಅನ್ಯಾಯ ಆಗುತ್ತೆ ಅಂತ ರಾಜ್ಯಗಳಿಗೆ ಹಣವನ್ನ ತುಂಬಿಕೊಡ್ತಕ್ಕಂಥ, ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ಹಣಕಾಸು ಆಯೋಗವನ್ನು ರಚನೆ ಮಾಡಿ. ಹಣಕಾಸು ಆಯೋಗ ರೆಕಮೆಂಡ್ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಷ್ಟು ಕೋಟಿ ಕೊಡಿ ಅಂತ ಹೇಳಿ ರೆಕಮೆಂಡ್ ಮಾಡಿರ್ತಕ್ಕಂಥ ಹಣವನ್ನು ನೀವು ಕೊಟ್ಟಿದ್ದೀರೇನ್ರಿ ನೀವು? ಎಲ್ಲಿವರೆಗೆ ಸಹಿಸೋದು? ಬನ್ನಿ ಸರಿ ವಿಧಾನಸಭೆಯಲ್ಲಿ ಬರೀ ದಂಗೆ ಎಬ್ಬಿಸ್ತೀರಿ. ಚರ್ಚೆಗೆ ಬರಬೇಕು. ಯಾವ ಅಂಕಿ ಅಂಶಗಳನ್ನಿಟ್ಟು ಸಿದ್ದರಾಮಣ್ಣವರ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಎಲ್ಲವನ್ನ ನಿಭಾಯಿಸಿಕೊಂಡು ಇಡೀ ರಾಜ್ಯದಲ್ಲಿ ಯಾವುದೇ ಕಾಮಗಾರಿಗಳು ನಿಂತಿಲ್ಲ, ಯಾರಿಗೆ ಸಂಬಳ ನಿಂತಿಲ್ಲ, ಏನೂ ಆಗಿಲ್ಲ. ಆರ್ಥಿಕ ಪರಿಸ್ಥಿತಿ ಸುಭಿಕ್ಷವಾಗಿದೆ. ಅಂತ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಅಲ್ಲಗಳೆದು ಹಳ್ಳಿ ಜನಗಳಿಗೆ ಇನ್ನೇನು ಕೆಲಸ ಇಲ್ವಾ? ಆ ನಮ್ಮ ವಿರೋಧಿ ಪಕ್ಷದ ನಾಯಕರಿಗೆ ಇನ್ನೇನಿಲ್ಲ. ಹೋಯ್ತು ಈ ಸರ್ಕಾರ, ಆಗೋಯ್ತು, ಈಗೋಯ್ತು, ಯಾಕ್ರಿ ಹೇಳ್ತೀರಿ? ಇಂಥ ಅಗೌರವಿತವಾದಂತ ಮಾತನ್ನ ಮಾತಾಡಬಾರ್ದು. ನಿಜವಾಗ್ಲೂ ಸುಭದ್ರ ಸರ್ಕಾರ ಇದೆ, ಸುಭದ್ರವಾಗಿದೆ. ಯಾವುದೇ ಕಾರಣದಿಂದ ಸಿದ್ದರಾಮಣ್ಣವರ ಆರ್ಥಿಕ ನೀತಿ, ಆರ್ಥಿಕ ವ್ಯವಸ್ಥೆ ಬಹಳ ಈ ಕರ್ನಾಟಕ ರಾಜ್ಯಕ್ಕೆ ಸುಭದ್ರತೆಯನ್ನು ಕೊಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹಳ ನಾನಿನ್ಯಾರನ್ನು ಟೀಕೆ ಮಾಡಕ್ ಹೋಗೋದಿಲ್ಲ. ಇದನ್ನು ನಿಮ್ಮಂತ ಸಭೆಗಳಲ್ಲೇ ಸ್ವಲ್ಪ ಮಟ್ಟಿಗೆ ನಿಮಗೆ ಅವ್ರು ಹೇಳ್ತಾರೆ, ಟಿವಿನಲ್ಲಿ ತೋರಿಸಿದ ತಕ್ಷಣ ನೀವೇನು ಏನು ಇಲ್ವೇನೋ ಅಂತ ತಿಳ್ಕೊತೀವಿ. ಏನಾಗಿದೆ ಅದನ್ನಾರು ಹೇಳ್ಬೇಕಲ್ಲ. ಎಲ್ಲವನ್ನು ಕೊಡ್ತಾ ಇದೀವಿ. ಒಂದ್ 2 ದಿವಸ 2,000 ರೂಪಾಯಿ ಕೊಡ್ತೀವಲ್ಲ, ಬರೋದು ನಿಧಾನ ಆದ್ರೂ ಸಾಕಣಪ್ಪ. 2 ದಿವಸ ಅಲ್ಲಿ ಪ್ರತಿಭೆ ಅಡ್ಜಸ್ಟ್ಮೆಂಟ್ ಆಗಿ ಹಾಕೋದು 15 ದಿನ ತಿಂಗಳು ತಡ ಆಗ್ಬೋದು. ಗ್ಯಾರಂಟಿ ಮೇಲೆ ಗ್ಯಾರಂಟಿ ತಾನೆ ದುಡ್ಡು. ಅದಕ್ಕೆ 2 ತಿಂಗಳಿಂದ 1 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ಬಂಬಳೆ ಹೊಡಿತು. ಇದಲ್ಲ ಒಂದು ದೇಶವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅದು ಹಣಕಾಸಿನ ಇದನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನೀವು ಇಂಥ 60,000 ಕೋಟಿ ಹಣವನ್ನ ಈ ಕರ್ನಾಟಕ ರಾಜ್ಯದ ಬಡವರ್ಗದ ಜನತೆಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಹೊಗಳಿಕೆ ಮಾತನ್ನ ನಿಮ್ಮಿಂದ ಕೇಳಕ್ಕಾಗೋದಿಲ್ಲ. ಆದ್ರೆ ಟೀಕೆ ಯಾಕೆ ಮಾಡ್ತೀರಿ? ಟೀಕೆ ಮಾಡಬೇಡ್ರಿ. ಜನ ಎದ್ದೇಳ್ತಾರೆ, ನೀವು ಹುಷಾರಾಗಿರಿ. ನೀವು ಗ್ಯಾರಂಟಿನ ಇದೇ ರೀತಿ ವಿರೋಧ ಮಾಡಿದ್ರೆ ಅದೇ ಜನ ನಿಮ್ಗೆ ಬುದ್ಧಿ ತೋರಿಸ್ತಕ್ಕಂಥ ಕಾಲ ಬರುತ್ತೆ. ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಮಾತನ್ನ ಎಲ್ಲ ವಿರೋಧ ಪಕ್ಷಗಳಿಗೆ ನಾನು ಹೇಳ್ತಾ, ಇವತ್ತು ಎಲ್ಲ ಏನು ಒಂದು ಉತ್ತಮವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಏನು ನಡೆದಿದೆ, ಹೌದು ನಾವು ಬೇರೆ ಕಾಂಗ್ರೆಸ್ನಲ್ಲಿದ್ದಾಗ
ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಳಿತಕ್ಕಂಥವನೇ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದ್ರು. ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಪ್ರತಿಯೊಬ್ಬ ಪ್ರಜೆಗೂ ಆ ಬ್ಯಾಂಕಿನ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು, ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಷ್ಟೆಷ್ಟು ಮಾಡ್ತಾ ಬಂದಿದೆ. ಏನಾದರೂ ಈ ದೇಶದಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ರೂಪಣೆ ಮಾಡಿದ್ರೆ ಅದು ಬಡವರ ಪಕ್ಷವಾಗಿರ್ತಕ್ಕಂಥ, ಬಡವರ ಬಗ್ಗೆ ಚಿಂತನೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಸಮಯ ಇಲ್ಲ, ಇನ್ನೊಂದ್ಸಾರಿ ಶೇರನ ಈಗ ಇಷ್ಟೆಲ್ಲ ಮಾತಾಡೋದು ಎಲ್ಲ ಮಾತನಾಡಬೇಕಾಗತ್ತೆ. ಈಗ ಸಮಯ ಇಲ್ಲ, ಕೃಷ್ಣ ಬೈರೇಗೌಡರು ಅರ್ಜೆಂಟ್ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ನೀವೆಲ್ಲ ಇವತ್ತು ಏನು ಈ ಯುವ ಪರ್ವವನ್ನ ಈ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಿಂದ ಪ್ರಾರಂಭ ಮಾಡಿದಿರಿ. ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಿಲ್ಲ ಇದ್ದಾರೆ. ನೀವು ಈ ತರ ಸಂಘಟನೆ ಮಾಡೋದಲ್ಲ, ಇನ್ನೂ ಜೋರಾಗಿ ಜಿಲ್ಲಾ ಬೈರೇಗೌಡರು ಎಲ್ಲರನ್ನು ಕರ್ಕೊಂಡು ಸಿಟ್ಟು ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ರನ್ನ ಒಂದು ದೊಡ್ಡ ಸಮಾವೇಶವನ್ನು ಹಾಸನದಲ್ಲಿ ಆಯೋಜನೆ ಮಾಡಿ ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಅಲ್ಲಿಂದ ಮುಂದೆ ಹೋಗ್ಲಿ, ಸುಮ್ಮನೆ ಇರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇದೇ 26ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹಳ ಜನ ಸಚಿವರುಗಳ ತಂಡೆ ಅರಸೀಕೆರೆಗೆ ಬರ್ತಾ ಇದೆ. ಅಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತೇವೆ. ಮೈಸೂರಿನಂತ ಸಮಾವೇಶವನ್ನೇ ನಾವು ಮಾಡ್ತೇವೆ. ನೀವೆಲ್ಲ ಅಲ್ಲಿಗೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಕರೆಯನ್ನು ಕೊಟ್ಟು, ಮುಂದೆ ಈ ಜಿಲ್ಲೆಯ ರಾಜಕಾರಣದಲ್ಲಿ ಒಂದು ತಪ್ಪು ಮಾಡಿ ಈ ಜಿಲ್ಲೆನಲ್ಲಿ ಸ್ವಲ್ಪ ಆಡಳಿತದ ವ್ಯವಸ್ಥೆಗೆ ನಮ್ಮ ಕೃಷ್ಣ ಬೈರೇಗೌಡರು ಮನಸ್ಸು ಮಾಡಬೇಕು, ನಮ್ಮ ಹರ್ಷದ್ ಅವರು ಎಲ್ಲರೂ ಮನಸ್ಸು ಮಾಡಬೇಕು. ಮಾಡಿ ಈ ಜಿಲ್ಲೆಯವನ್ನೇ ಒಬ್ಬರನ್ನ ಈ ಜಿಲ್ಲೆಯ ಆಡಳಿತದ ವೈಖರಿಯನ್ನು ಕೊಟ್ರೆ ನಿಜವಾಗ್ಲೂ ಈ ಜಿಲ್ಲೆಯ ರಾಜಕಾರಣ ಏನು ಅಂತಕ್ಕಂಥದ್ದನ್ನು ನಾನು ತೋರಿಸ್ತೇನೆ. ಅದಕ್ಕೆ ನೀವೆಲ್ಲ ಅವಕಾಶವನ್ನು ಮಾಡಿ ಕೊಡಬೇಕು, ಎಲ್ಲ ಮುಖಂಡರುಗಳು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ನಮ್ಮ ಈ ಚನ್ನರಾಯಪಟ್ಟಣದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸಿ ಈ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಸುಭದ್ರವಾಗಿ ಕಟ್ಟೋಣ. 7 ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದನ್ನು ಮಾಡೋಣ. ಕಳೆದ ಸಾರಿ ಸ್ವಲ್ಪ ಮಿಸ್ಟೇಕ್ ನಿಂದ ಎಷ್ಟರಲ್ಲಿ ಸೋತದ್ದು ಶ್ರೇಯಸ್ ಪಟೇಲ್ 2,500 3,000 ಸೋತು, ಏನು ಭಾರಿ ಅಂತರದಲ್ಲಿ ಸೋಲಿಲ್ಲ. ಗೋಪಾಲ್ ಸ್ವಾಮಿ ಅವರು ಎಷ್ಟರಲ್ಲಿ ಸೋತರು. ಇಡೀ ಜಿಲ್ಲೆನಲ್ಲಿ ಗೆಲ್ಲಬೇಕಾಗಿತ್ತು. ಒಂದು ಅಚಾತುರ್ಯ ಏನೋ ಆಗಿ ಇವತ್ತು ಸೋತಿದ್ದೇವೆ. ಮುಂದೆ ಈ ಜಿಲ್ಲೆಯ ಎಲ್ಲ 7 ಕ್ಷೇತ್ರಗಳನ್ನ ಗೆದ್ದು ಸುಭದ್ರ ಆಗಿರ್ತಕ್ಕಂಥ ಈ ಜಿಲ್ಲೆಯ ರಾಜಕಾರಣವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ 26ನೇ ತಾರೀಕು ಮರಿಬೇಡಿ, ತಾವೆಲ್ಲ ಅರಸೀಕೆರೆಗೆ ಬರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.